ಸೊ ಎನ್ ಕ್ವೀನ್ ಪ್ರಾಬ್ಲಮ್ ಯೂಸಿಂಗ್ ಬ್ಯಾಕ್ ಟ್ರ್ಯಾಕಿಂಗ್. ಸೊ ಇದು ಅಲ್ಗೋರಿಥಮ್. ಸೊ ಅಲ್ಗೋರಿಥಮ್ ಎನ್ ಕ್ವೀನ್ ಪ್ರಾಬ್ಲಮ್ ಅಂದರೆ, ಸೊ ಎನ್ ಕ್ರಾಸ್ ಎನ್ ಚೆಸ್ ಬೋರ್ಡ್ ಮೇಲೆ ಎನ್ ಕ್ವೀನ್ ಅನ್ನು ಪ್ಲೇಸ್ ಮಾಡಿ ಎನ್ ಕ್ವೀನ್ಸ್ಗಳನ್ನು ಪ್ಲೇಸ್ ಮಾಡಬೇಕು ವಿತ್ ಅ ಕಂಡೀಷನ್ ಒಂದನ್ನೊಂದು ಅಟ್ಯಾಕ್ ಮಾಡೋ ಹಾಗಿಲ್ಲ. ಸೊ ನಾನ್ ಅಟ್ಯಾಕಿಂಗ್ ಪ್ಲೇಸಸ್ ಮೇಲೆ ಎನ್ ಕ್ವೀನ್ಸ್ನ ಎನ್ ಕ್ರಾಸ್ ಎನ್ ಚೆಸ್ ಬೋರ್ಡ್ ಮೇಲೆ ಮಾಡಬೇಕು. ಸೊ ಈಗ ಒನ್ ಕ್ವೀನ್ ಅಂದರೆ ಒನ್ ಕ್ರಾಸ್ ಒನ್ ಚೆಸ್ ಬೋರ್ಡ್, ಟೂ ಕ್ವೀನ್ಸ್ ಅಂದರೆ 2x2, 3 ಕ್ವೀನ್ಸ್ ಅಂದರೆ 3x3. ಸೊ ಈಗ ನಾವು ಫಸ್ಟು ಅದರ ಅಲ್ಗೋರಿಥಮ್ ಬರೆಯೋಣ. ಇಲ್ಲಿ ನಾವು ಎರಡು ಮೈನ್ ಫಂಕ್ಷನ್ಸ್ನ ನೆನಪಿರೋ, ಒಂದು ಪ್ಲೇಸ್, ಇನ್ನೊಂದು ಎನ್ ಕ್ವೀನ್. ಸೊ ಎನ್ ಕ್ವೀನ್ ಅನ್ನೋದು ರಿಕರ್ಸಿವ್ ಕಾಲ್ ಆಗುತ್ತೆ. ಇಂಟ್ ಪ್ಲೇಸ್, ಸೊ ಫಸ್ಟ್ ಪ್ಲೇಸ್ ಬರೋಣ. ಇಲ್ಲಿ ಇಂಟ್ ಕೆ ಇಂಟ್ ಎನ್ ಕೆ. ಸೊ ಈ ಅಲ್ಗೋರಿಥಮ್ ನೆನಪಿರೋ. ಸೊ ಫಸ್ಟ್ ಆರ್ಗ್ಯುಮೆಂಟು ಯಾವತ್ತು ಪರ್ಟಿಕ್ಯುಲರ್ ರೋ ಅಂದರೆ ಪ್ರೀವಿಯಸ್ ರೋಸ್ನ ಕನ್ಸಿಡರ್ ಮಾಡುತ್ತೆ. ಸೊ ಎನ್ ಕೆ ಕರೆಂಟ್ ಕಾಲಮ್. ಸೊ ಫಸ್ಟ್ ಇಂಟ್ ಪ್ಲೇಸ್, ಇಂಟ್ ಕೆ ಅಂದರೆ ನಂಬರ್ ಆಫ್ ಪ್ರೆಸೆಂಟ್ ಕಾಲಮ್, 3 ನಂಬರ್ ಆಫ್ ಕಾಲಮ್ಸ್. ಸೊ ಇಂಟ್ ಎನ್ ಕೆ ಅಂದರೆ ಕರೆಂಟ್ ಕಾಲಮ್. ಸೊ ಇಂಟ್ ಐ ಲೋಕಲ್ ಡಿಕ್ಲರೇಷನ್, ಐ ಇಸ್ ಈಕ್ವಲ್ ಟು 1, ಐ ಲೆಸ್ ದೆನ್ ಕೆ ಮೈನಸ್ ಐ. ಅಂದರೆ ಪ್ರೀವಿಯಸ್ಸು ಆ ಕಾಲಮಲ್ಲಿ ಇದೆ ಅಂತ, ಸೆಕೆಂಡ್ ಕಾಲಮಲ್ಲಿ ಇದೆ ಅಂದರೆ ಚೆಕ್ ಮಾಡೋದಕ್ಕೆ ಅಲ್ಲಿವರೆಗೂ ರನ್ ಆಗುತ್ತೆ. ಅಪ್ ಟು ಈಗ 4 ಇದ್ದರೆ 3ವರೆಗೂ ರನ್, ಐ ಪ್ಲಸ್ ಪ್ಲಸ್. ಇಫ್ ಎಕ್ಸ್ ಆಫ್ ಐ, ಸೊ ಪರ್ಟಿಕ್ಯುಲರ್ ಕ್ವೀನ್ ಆ ಕಾಲಮಲ್ಲಿ ಇದೆಯಾ ಅಂತ ಚೆಕ್ ಮಾಡೋದು, ಈಸ್ ಈಕ್ವಲ್ ಟು ಎಕ್ಸ್ ಕೆ. ಕರೆಂಟ್ ಕ್ವೀನ್ನಲ್ಲಿ ಆ ಕರೆಂಟ್ ಕ್ವೀನ್ನ ಆ ಕಾಲಮಲ್ಲಿ ಪ್ಲೇಸ್ ಮಾಡ್ಬೋದಾ ಅಂತ. ಈ ಕಂಡೀಷನ್ ಏನಾದರೂ ಟ್ರೂ ಆದರೆ ನಾವು ಮಾಡೋಕ್ಕಾಗಲ್ಲ. ಇದು ಕಾಲಮ್ ಲೆವೆಲ್ ಚೆಕ್. ಸೊ ಇದು ಡೈಗೊನಲ್ ಲೆವೆಲ್ ಚೆಕ್. ಎ ಬಿ ಎಸ್ ಆಫ್ ಐ ಮೈನಸ್ ಕೆ, ಅಬ್ಸಲ್ಯೂಟ್ ಆಫ್ ಐ ಮೈನಸ್ ಕೆ. ಐ ಮೈನಸ್ ಕೆ ಅಂದರೆ ರೋ, ಎ ಬಿ ಎಸ್ ಆಫ್ ಎಕ್ಸ್ ಆಫ್ ಐ ಮೈನಸ್ ಎಕ್ಸ್ ಕೆ ಅಂದರೆ ಕಾಲಮ್. ಕಾಲಮ್ ಅವೆರಡು ವ್ಯಾಲ್ಯೂ ಏನಾದರೂ ಈಕ್ವಲ್ ಇತ್ತಂದರೆ, ಸೊ ಇದು ರಿಟರ್ನ್ ಫಾಲ್ಸ್ ಮಾಡುತ್ತೆ, ಇಲ್ಲಾಂದರೆ ರಿಟರ್ನ್ ಟ್ರೂ ಮಾಡುತ್ತೆ. ಇನ್ನೊಂದು ವೈಡ್ ಎನ್ ಕ್ವೀನ್. ಸೊ ಇದು ರಿಕರ್ಸಿವ್ ಫಂಕ್ಷನ್ ಇಂಟ್ ಕೆ. ಸೊ ಇಲ್ಲಿ ನಂಬರ್ ಆಫ್ ಅಂದರೆ ಚೆಸ್ ಬೋರ್ಡು ಸೈಜ್ನ ನಾವು ಡಿಕ್ಲೇರ್ ಮಾಡ್ತೀವಿ. ಇಂಟ್ ಕೆ ಇಂಟ್ ಜೆ ಅನ್ಕೊ, ಜೆ ಫಾರ್ ಐ ಈಸ್ ಈಕ್ವಲ್ ಟು 0, ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಐ ಈಸ್ ಈಕ್ವಲ್ ಟು 1, ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್, ಐ ಪ್ಲಸ್ ಪ್ಲಸ್. ಇಫ್ ಪ್ಲೇಸ್ ಕೆ ಕಾಮ ಐ, ಕೆ ಕಾಮ ಐ, ಕೆ ಕಾಮ ಐ ಇದ್ದರೆ ಎಕ್ಸ್ ಆಫ್ ಐ ಈಸ್ ಈಕ್ವಲ್ ಟು ಕೆ ಮಾಡ್ತೀವಿ. ಮತ್ತು ಕಂಡೀಷನ್ ಚೆಕ್ ಮಾಡಿ. ಇಫ್ ಕೆ ಈಸ್ ಈಕ್ವಲ್ ಟು ಎನ್ ಇದ್ದರೆ ಪ್ರಿಂಟ್ ಸೊಲ್ಯೂಷನ್, ಆರ್ ಎಲ್ಸ್ ರಿಕರ್ಸಿವ್ ಕಾಲ್ ಎನ್ ಕ್ವೀನ್ ಆಫ್ ಕೆ ಪ್ಲಸ್ 1. ಸೊ ಇಲ್ಲಿ ಎನ್ ಅಂದರೆ ನಂಬರ್ ಆಫ್ ಕ್ವೀನ್ಸ್. ಸೊ ಈಗ ಅಲ್ಗೋರಿಥಮ್ ನೀಟಿದೆ. ವೈಡ್ ಎನ್ ಕ್ವೀನ್ ಇಂಟ್ ಕೆ ಅಂದರೆ ನಾವು ಇಲ್ಲಿ ಆರ್ಗ್ಯುಮೆಂಟ್ ಕೆ ಅಲ್ಲಿ ನಂಬರ್ ಆಫ್ ಕ್ವೀನ್ಸ್ನ ಪಾಸ್ ಮಾಡ್ತೀವಿ. ನಾವು ಫಸ್ಟ್ ಕಾಲ್ ಮಾಡೋದು ಎನ್ ಕ್ವೀನ್ ಆಫ್ 1 ಪಾಸ್ ಮಾಡ್ತೀವಿ. ಸೊ ಇದು ರಿಕರ್ಸಿವ್ ಕಾಲ್ ಅಲ್ವಾ. ಸೊ ಕಂಟಿನ್ಯೂ ಇಂಟು ಐ. ಸೊ ಐ ಈಸ್ ಈಕ್ವಲ್ ಟು 1, ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್, ಐ ಪ್ಲಸ್ ಪ್ಲಸ್. ಇಫ್ ಪ್ಲೇಸ್ ಆಫ್ ಕೆ ಕಾಮ ಐ, ಸೊ ಇಲ್ಲಿ ಬರುತ್ತೆ. ಸೊ ಎಕ್ಸ್ ಆಫ್ ಐ ಈಸ್ ಈಕ್ವಲ್ ಟು ಎಕ್ಸ್ ಕೆ. ಸೊ ಇಲ್ಲಿ ಕೆ ಮೈನಸ್ 1 ಇರೋದ್ರಿಂದ ಸೊ ಈ ಲೂಪು ರನ್ ಆಗಲ್ಲ. ಸೊ ಡೈರೆಕ್ಟ್ ರಿಟರ್ನ್ ಟ್ರೂ ಮಾಡುತ್ತೆ. ಸೊ ಎನ್ ಕ್ವೀನ್ ಆಫ್ 1 ಬರೀ ಕ್ವೀನ್ ಒಂದೇ ಪ್ಲೇಸಲ್ಲಿ ಇರುತ್ತೆ. ನಾವೀಗ ಇದನ್ನು 4 ಕ್ವೀನ್ಸ್ಗೆ
ನೋಡೋಣ. ಸೊ ಬೆಸ್ಟ್ ರಿಕರ್ಸಿವ್ ಕಾಲ್ ಬ್ಯಾಕ್ ಟ್ರ್ಯಾಕಿಂಗ್ ಇರೋದ್ರಿಂದ ಸೊ ಬೈನರಿ ಟ್ರೀ ಹೆಲ್ಪ್ ಆಗುತ್ತೆ. ಸೊ ಫಸ್ಟು 4 ರನ್ನ ನೋಡೋಣ. ಇಲ್ಲಿ n is equal to ನಂಬರ್ ಆಫ್ ಕ್ವೀನ್ಸ್ ಏನಿದೆ 4 ಇದೆ. ಸೊ ಫಸ್ಟು n ಲೆಸ್ ದೆನ್ ಆರ್ ಈಕ್ವಲ್ ಟು n ಪ್ಲೇಸ್ k, i. ಸೊ k ಫಸ್ಟು 1 ಇದೆ ಅಂದ್ಕೊಳ್ಳಿ. 1 i ಫಸ್ಟ್ 1 ಇದೆ ಅಂದ್ಕೊಳ್ಳಿ. ಸೊ ಬ್ಯಾಕ್ ಟ್ರೀ ನಾವು 4 ಕ್ವೀನ್ಸ್ ಮಾಡ್ತೀವಿ. 4 n ಎಷ್ಟಿದಾವೆ 4 ಅಂತ. ಸೊ k is equal to 1 ಅಂದ್ಕೊಳ್ಳಿ. ಫಂಕ್ಷನ್ ಕಾಲ್ ಮಾಡ್ತಿರೋದು n ಕ್ವೀನ್ ಆಫ್ 1. ಸೊ 1, ಸೊ ಕ್ವೀನ್ ಇಲ್ಲಿ ಪ್ಲೇಸ್ ಮಾಡಿದ್ವಿ ಅಂದ್ಕೊಳ್ಳಿ. ಸೊ ಇದು ಇಫ್ ಎಕ್ಸ್ ಪ್ಲೇಸ್, ಸೊ ಇಲ್ಲಿ ಬರುತ್ತೆ i is equal to 1. ಸೊ ಇದು ಲೂಪ್ ರನ್ ಆಗಲ್ಲ. ಸೊ ರಿಟರ್ನ್ ಟ್ರೂ ಮಾಡಿದ್ರೆ ಕ್ವೀನ್. ಸೊ ಫಸ್ಟ್ ರೋಗೆ ಯಾವುದೇ ಪ್ರಾಬ್ಲಮ್ ಇದೆ. ಟೋಟಲು i is equal to n ಅಂದರೆ 4 rows, 4 ಟೈಮ್ಸ್. ಸೊ ಫಸ್ಟ್ ಕಾಲಮ್ ಕ್ಯೂ, ಸೆಕೆಂಡ್ ಕಾಲಮ್ ಇದು 1 cross 4. ಸೊ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮಲ್ಲಿ ಪ್ಲೇಸು, ನೆಕ್ಸ್ಟ್ ಥರ್ಡ್ ಕಾಲಮಲ್ಲಿ ಪ್ಲೇಸ್ ಮಾಡೋದು, ಫೋರ್ತ್ ಕಾಲಮಲ್ಲಿ ಪ್ಲೇಸ್ ಮಾಡೋದು. ಇದು ಫಸ್ಟ್. ನೆಕ್ಸ್ಟ್ ಸೆಕೆಂಡ್ ಈಗ ಸೆಕೆಂಡ್ ಅಂದರೆ ಇಂಟ್ ಇಲ್ಲಿ ಚೆಕ್ ಮಾಡೋದು ಇದೆ ಪ್ಲೇಸ್ ಆದಮೇಲೆ. ಇಫ್ k is equal to n ಅಲ್ಲ, k1 is equal to 4 ಫಾಲ್ಸ್. ಸೊ n ಕ್ವೀನ್ ಆಫ್ k plus 2. ಸೊ 2 k is equal to 2 ಬಂತು. ಇಂಟ್ i2 ಸೇಮ್ ಪ್ಲೇಸ್ k 2, 1. ಸೊ ಕಂಟಿನ್ಯೂ, ಯಾಕಂದರೆ ಇದು ರಿಕರ್ಸಿವ್ ಕಾಲಮ್. ಮತ್ತೆ 4. ಸೊ ಫಸ್ಟ್ ಕಂಡೀಷನ್ ಕ್ವೀನ್ ಇಲ್ಲಿ ಬರುತ್ತೆ. i is equal to 1, k minus 1 ಅಂದರೆ 1, i ಪ್ಲಸ್ ಅದು ಕಂಡೀಷನ್ ಇದೆ. x of 1 is equal to xk ಏನಿದೆ 1 ಇದೆ. ಸೊ 1 is equal to 1 ಟ್ರೂ. ಸೊ ಇದು ಫಾಲ್ಸ್ ಆಯಿತು. ನೆಕ್ಸ್ಟ್ ನೆಕ್ಸ್ಟು i is equal to 2ಗೆ ಕಾಲ್ ಆಗುತ್ತೆ. i is equal to 2 ಇದು ಇನ್ಕ್ರಿಮೆಂಟ್ i is equal to. ಸೊ ನೆಕ್ಸ್ಟ್ ಪ್ಲೇಸ್. ಸೊ ಮತ್ತೆ i is equal to ಇದು. ಈಗ x of i is equal to xk, 2 is equal to 1. ನೋ, ಸೊ ಫಾಲ್ಸ್. x of 1 ಏನಿದೆ, x of 1 ಇದು x of 1. ಸೊ x of 1 ಇದೆ ಇಲ್ಲಿದೆ. ಸೊ ಇದು ಫಾಲ್ಸ್ ಆಗುತ್ತೆ. ಸೊ x of 1 ಇದೆ. ಸೊ ಇದು ಫಾಲ್ಸ್ ಆಗುತ್ತೆ. ಈಗ abs of i minus k ಇದ್ರದ್ದು 1, 1 ಅಂದ್ಕೊಳ್ಳಿ. ಇದ್ರದ್ದು ಏನಾಗಿತ್ತು 2, 1. ಸೊ 2, 1, 1. ಸೊ ಡೈಗನಲ್ ಅಟ್ಯಾಕ್ ಚೆಕ್ ಮಾಡಬೇಕು. ಸೊ ಈಗ ಮೈನಸ್ ಎಕ್ಸ್ ಇದೆ, ರೋ ಮೈನಸ್ ರೋ, ಕಾಲಮ್ ಮೈನಸ್ ಕಾಲಮ್. 2 minus 1 ಇದು 2, 2 minus 1. ಸೊ 1. ಸೊ ಅಬ್ಸಲ್ಯೂಟ್ ಆಫ್ 2 minus 1, ಅಬ್ಸಲ್ಯೂಟ್ ಆಫ್ 2 minus 1, 1. ಸೊ ಈ ಕಂಡೀಷನ್ ಟ್ರೂ ಆಯಿತು, ಡೈಗನಲ್ ಅಟ್ಯಾಕ್ ಆಗ್ತಿದೆ ಅಂತ. ಸೊ ನೆಕ್ಸ್ಟ್ ಸೊ ಇದು ಮತ್ತೆ ಕ್ವೀನ್. ಸೊ ಇಲ್ಲಿ x of i is equal to 1, xk absolute of i minus k, absolute of x minus k ಎರಡು ಕಂಡೀಷನ್ ಫಾಲ್ಸ್ ಆಯಿತು. ಸೊ ಇದು ಟ್ರೂ. ಇದು ಅಕ್ಸೆಪ್ಟ್. ಸೊ ಇದೇ ರೀತಿ ಆಗುತ್ತೆ. ಸೊ ಇದ್ರದ್ದು ನೆಕ್ಸ್ಟ್ ಹೀಗೆ ತಗೊಳ್ತಾ ಹೋಗಬೇಕು 4 ಟೈಮ್ಸ್. ಈಗ 3ಗೆ ಬರುತ್ತೆ.
3ಗೆ ಚೆಕ್ ಮಾಡೋಣ. ಸೊ ಇಲ್ಲಿ ಕ್ಯೂ, ಇಲ್ಲಿ ಕ್ಯೂ. ಸೊ 3ಗೆ ಚೆಕ್ ಮಾಡೋಣ. 3ಗೆ ನಾವು ಫಸ್ಟು ಕೆ ಇಸ್ ಈಕ್ವಲ್ ಟು 3 ಇದೆ. ಸೊ 3,1 ಚೆಕ್ ಮಾಡಬೇಕು ಇಲ್ಲಿ. ಸೊ ನೆಕ್ಸ್ಟ್ ಎಕ್ಸ್ ಆಫ್ ಇಲ್ಲಿ ಬರುತ್ತೆ ಪ್ಲೇಸ್, ಐ ಈಸ್ ಈಕ್ವಲ್ ಎಕ್ಸ್ ಆಫ್ 1 ಏನಿದೆ. ಸೊ ಎಕ್ಸ್ ಆಫ್ 1 ಇದೆ. ಸೊ 1 ಈಸ್ ಈಕ್ವಲ್ ಟು ಎನ್ ಕೆ ಟ್ರೂ. ಸೊ ಇದು ರಿಟರ್ನ್ ಫಾಲ್ಸ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡುತ್ತೆ. ಸೊ ಮತ್ತೆ ಇಲ್ಲಿ ಬರುತ್ತೆ ಐ ಈಸ್ ಈಕ್ವಲ್ ಟು 2 ತಗೊಳ್ಳಿ. ಸೊ ಇದು ಫಾಲ್ಸ್ ಆಯಿತು. 1 ಹೆಂಗಿದ್ರು ಫಾಲ್ಸ್ ಆಗಿ ಆಗುತ್ತೆ. ಸೊ 2 ಎಕ್ಸ್ ಆಫ್ 2 ಈಸ್ ಈಕ್ವಲ್ ಟು 3 ಇದೆ. ಸೊ ಇದ್ರದ್ದು 2. ಸೊ ಕಾಲಮಲ್ಲಿ ಇಲ್ಲ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಡೈಗೊನಲ್ ಅಟ್ಯಾಕ್ ಚೆಕ್ ಮಾಡಬೇಕು. ಸೊ ಎಕ್ಸ್ ಆಫ್ 2 ಏನಿದೆ, ಯಾವ ಇದರಲ್ಲಿದೆ, 2,3. ನೆಕ್ಸ್ಟ್ ಇದು ಇರೋದು 3,2. ಸೊ ಅಬ್ಸಲ್ಯೂಟ್ 3 - 1 2 - 3 -1 1 1 ಸೇಮ್ ಇದೆ. ಸೊ ಡೈಗೊನಲ್ ಅಟ್ಯಾಕ್ ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ಚೆಕ್ ಮಾಡಿರೋ ಡೈಗೊನಲ್ ಅಟ್ಯಾಕ್ ಆಗುತ್ತೆ. ಸೊ ಇದೇ ರೀತಿ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋದರೆ 4ಗೆ ಸೊ 4 × 4 ಫಸ್ಟ್ ಕ್ವೀನ್ನ ನಾವು ಥರ್ಡ್ ಕಾಲಮಲ್ಲಿ, ಸೆಕೆಂಡ್ ಕ್ವೀನ್ನ ಫಸ್ಟ್ ಕಾಲಮಲ್ಲಿ, ಥರ್ಡ್ ಕ್ವೀನ್ನ ಫೋರ್ತ್ ಕಾಲಮಲ್ಲಿ, ಮತ್ತು ಫೋರ್ತ್ ಕ್ವೀನ್ನ ಸೆಕೆಂಡ್ ಕಾಲಮಲ್ಲಿ ಪ್ಲೇಸ್ ಮಾಡಿದರೆ ನಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಕಂಪ್ಲೀಟಾಗಿ ಎನ್ ಕ್ವೀನ್ ಪ್ಲೇಸ್ ಮಾಡಿದಾಗ ಆಗುತ್ತೆ. ಸೊ ಇದು ಬ್ಯಾಕ್. ಸೊ ಇದು ಡೈಗೊನಲ್ ಅಟ್ಯಾಕ್. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹೇಗಂತ. ಈಗ ನಾವು ಈ ರೀತಿ ಏನಾದರೂ ದ ಸ್ಲೋಪ್ ಬಿಟ್ವೀನ್ ಚೆಸ್ ಬೋರ್ಡಲ್ಲಿ ಸ್ಲೋಪ್ ಈ ರೀತಿ ತಗೊಂಡಾಗ ಇದರ ಸ್ಲೋಪು ಸೊ ಏನಿರುತ್ತೆ ಅವತ್ತು ನೆಗೆಟಿವ್ ಇರುತ್ತೆ. ಸೊ ಇದ್ರದ್ದು 1 ಇರುತ್ತೆ. ಸೊ ನೀವು ಕನ್ಸಿಡರ್ ಮಾಡಿ, ಎಕ್ಸಾಂಪಲ್ ತಗೊಳ್ಳಿ. ಸೊ ಇಲ್ಲಿ ಇದು ಈ 2 ಪಾಯಿಂಟ್ ತಗೊಳ್ಳಿ. ಸೊ ಎಮ್ ಈಸ್ ಈಕ್ವಲ್ ಟು, ಸೊ ಇದು 2,2. ಸೊ ಇದು 3,1 ಮೈನಸ್ ಮಾಡಿ. y2 - y1 ಡಿವೈಡೆಡ್ ಬೈ x2 - x1. 3 - 2 1 1 ಡಿವೈಡೆಡ್ 1 - 2 -1 1 - 2 -1 3 - 2 1. ಸೊ ಈ ರೀತಿ ತೊಗೊಂಡಾಗ ಯಾವತ್ತು ಡೈಗೊನಲ್ ಚೆಸ್ ಬೋರ್ಡಲ್ಲಿ -1. ಸೊ ಈ ರೀತಿ ತೊಗೊಂಡಾಗ ಯಾವತ್ತು ಚೆಸ್ ಬೋರ್ಡಲ್ಲಿ ಸ್ಲೋಪು +1 ಬರುತ್ತೆ. ಸೊ ಇದರಿಂದ ನಾವು ಏನು ಕಂಪೇರ್ ಮಾಡ್ಬೋದು, ದ ಡಿಫ್ರೆನ್ಸ್ ಬಿಟ್ವೀನ್ ಅಥವಾ ಅಬ್ಸಲ್ಯೂಟ್ ಡಿಫ್ರೆನ್ಸ್ ಬಿಟ್ವೀನ್ 2 ಡೈಗೊನಲ್ ಸ್ಕ್ವೇರ್ಗಳ ನಡುವೆ ಸೇಮ್ ಇರುತ್ತೆ, ಅಬ್ಸಲ್ಯೂಟ್ ಡಿಫ್ರೆನ್ಸ್. ಸೊ ಇದ್ರ ನಡುವೆ ಅಬ್ಸಲ್ಯೂಟ್ ಡಿಫ್ರೆನ್ಸ್ ಡೈಗೊನಲ್ ಆಗಿ ಸೇಮ್ ಇರುತ್ತೆ, ಇದಕ್ಕೂ ಸೇಮ್ ಇರುತ್ತೆ. ಸೊ ಚೆಸ್ ಬೋರ್ಡಲ್ಲಿ ಸ್ಲೋಪ್ ಆಫ್ ದಿಸ್ ಡೈಗೊನಲ್, ಈ 2 ಪರ್ಪೆಂಡಿಕ್ಯುಲರ್ ಲೈನ್ನ ಸ್ಲೋಪು +1, ಈ 2 ಪರ್ಪೆಂಡಿಕ್ಯುಲರ್ ಲೈನ್ನ ಸ್ಲೋಪು -1. ಇದರದ್ದು -1, ಇದರದ್ದು +1 ಸ್ಲೋಪ್ ನೆನ್ಪಿಟ್ಕೊಳ್ಳಿ.